ಓಹ್ ಬಂದ್ರಾ ಗೈಸ್, ಈಗ ಈ ಕಾಲದಲ್ಲಿ ಒಬ್ಬ ಮನುಷ್ಯ ಆವ್ರೇಜ್ ಆಗಿ ಎಷ್ಟು ವರ್ಷ ಅಂತ ಬದುಕ್ತಾನೆ? ಅಬ್ಬಬ್ಬ ಅಂದ್ರೆ ಒಂದು 80ರಿಂದ 90 ವರ್ಷ ಬದುಕಬಹುದು. ಆದ್ರೆ ದೇರ್ ಆರ್ ಸಮ್ ಲೆಜೆಂಡ್ಸ್. ಹಿಂದೂ ಪುರಾಣಗಳ ಅವೈಲೇಬಲ್ ಡಾಟಾ ಪ್ರಕಾರ ಹೇಳೋದಾದ್ರೆ 7 ಜನ ಚಿರಂಜೀವಿಗಳಿದ್ದಾರೆ. ಅಂಡ್ ಅವರು ಎಷ್ಟೋ ಸುಮಾರು ಸಾವಿರಾರು ವರ್ಷಗಳಿಂದ ಈ ಭೂಮಿ ಮೇಲೆ ಬದುಕ್ತಾ ಇದ್ದಾರೆ. ಅಂಡ್ ಇನ್ನು ಸಾವಿರಾರು ವರ್ಷಗಳು ಬದುಕ್ತಾರೆ ಕೂಡ. ಅಂಡ್ ಅವರಿಗೆ ಸಾವು ಅನ್ನೋದು ಇಲ್ವೇ ಇಲ್ಲ. ಸೊ ಆ 7 ಜನ ಚಿರಂಜೀವಿಗಳು ಯಾರು ಅಂತಂದ್ರೆ, ಮೊದಲನೇದಾಗಿ ಆಂಜನೇಯ, 2ನೇದು ಅಶ್ವತ್ಥಾಮ, 3ನೇದು ಪರಶುರಾಮ, 4ನೇದು ಮಹಾರಾಜ ಬಲಿ, 5ನೇದು ವಿಭೀಷಣ, 6ನೇದು ಕೃಪಾಚಾರ್ಯ ಅಂಡ್ 7ನೇದು ವ್ಯಾಸ ಮಹರ್ಷಿ. ನೋಡಿ, ಹಿಂದೂ ಮೈಥಾಲಜಿಕಲ್ ಸ್ಟೋರೀಸ್ ಹೇಳಬೇಕು ಅನ್ನೋದಂದ್ರೆ ನನಗೆ ಸಖತ್ ಇಷ್ಟ. ಆ ಸ್ಟೋರೀಸ್ ಅಷ್ಟೊಂದು ಥ್ರಿಲ್ಲಿಂಗ್ ಇರ್ತವೆ ಅಂಡ್ ಅದರಲ್ಲಿ ಮಿಸ್ಟರೀಸ್ ಕೂಡ ಹಂಗೇನೆ ತುಂಬಿಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕುರುಕ್ಷೇತ್ರ ಯುದ್ಧನೇ ತಗೊಳ್ಳಿ, ಅದರಲ್ಲಿ ಎಷ್ಟೆಲ್ಲ ಮಿಸ್ಟರೀಸ್ ಇಲ್ಲ. ಅಂಡ್ ಕುರುಕ್ಷೇತ್ರ ಅಂತ ಬಂದ್ರೆ ಅಶ್ವತ್ಥಾಮ ಅಷ್ಟು ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಇನ್ನೊಂದು ಇಲ್ಲ. ಬೀಯಿಂಗ್ ಎ ಮುಸ್ಲಿಂ ಗೈ, ಸ್ಟಿಲ್ ನನಗೆ ಈ ಹಿಂದೂ ಹಿಸ್ಟರೀಸ್, ಮಹಾಭಾರತ, ರಾಮಾಯಣ ಇದ್ರೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕಂತ ಸಖತ್ ಆಸೆ. ಅದರಲ್ಲೂ ಅಶ್ವತ್ಥಾಮ ಟಾಪಿಕ್ ಇಸ್ ಒನ್ ಆಫ್ ಮೈ ಫೇವರೇಟ್. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಿಸರ್ಚ್ ಮಾಡಿ ಅಶ್ವತ್ಥಾಮ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗ್ ತಿಳಿಸ್ಕೊಡ್ತೀನಿ. ಅಂಡ್ ಐ ಆಮ್ ಡ್ಯಾಮ್ ಶೂರ್ ಈ ವಿಡಿಯೋ ನೋಡಾದ್ಮೇಲೆ ನೀವು ಇನ್ನೊಬ್ಬರಿಗೆ ಹೋಗಿ ಅಶ್ವತ್ಥಾಮ ಬಗ್ಗೆ ಹೇಳ್ತೀರಾ ಹೊರತು ಅವರಿಂದ ಬೇರೆ ಏನಾದ್ರೂ ಹೊಸ ತಿಳ್ಕೊಳ್ಳೋದಕ್ಕೆ ಏನು ಮಿಗ್ಲಿರಲ್ಲ. ಒಂದು ದಿನ ಗುರು ದ್ರೋಣಾಚಾರ್ಯನಿಗೆ ತನ್ಗೊಬ್ಬ ಮಗ ಬೇಕು ಅನ್ಸುತ್ತೆ. ಅಂಡ್ ತನ್ನ ಮಗ ಲಾರ್ಡ್ ಶಿವ ತರ ಇರಬೇಕು, ಅದೇ ರೀತಿ ಸೇಮ್ ವೈಲೆನ್ಸ್, ಸೇಮ್ ಪವರ್ಸ್ ನ ಹೊಂದಿರಬೇಕು ಅನ್ನೋ ದೊಡ್ಡ ಆಸೆ ಇರುತ್ತೆ. ಹಾಗಾಗಿ ದ್ರೋಣಾಚಾರ್ಯ ಸುಮಾರು ದಿನಗಳವರೆಗೂ ಶಿವನ ತಪಸ್ ಮಾಡ್ತಾರೆ. ದ್ರೋಣಾಚಾರ್ಯನಿಂದ ಇಂಪ್ರೆಸ್ ಆದಂತಹ ಲಾರ್ಡ್ ಶಿವ ದ್ರೋಣಾಚಾರ್ಯ ಇಷ್ಟು ದಿನದಿಂದ ಮಾಡಿದಂತಹ ಕಠಿಣ ತಪಸ್ಸಿನ ಫಲಿತಾಂಶವಾಗಿ ಅವ್ರಿಗೊಂದು ಗಂಡು ಮಗುನ ಕೊಡ್ತಾರೆ. ಆ ಮಗುನ ಹಣೆ ಮೇಲೆ ಒಂದು ಮಣಿ ಇರುತ್ತೆ, ಸಿರಾನ್ ರತ್ನ ಅದು. ಅಂಡ್ ಆ ಒಂದು ಹಣೆ ಮೇಲೆ ಇದ್ದಂತಹ ಮಣಿಯಿಂದಲೇ ಆ ಒಂದು ಮಗುಗೆ ಸ್ಪೆಷಲ್ ಪವರ್ ಸಿಗ್ತಾ ಇರುತ್ತೆ. ಆ ಪವರ್ಸ್ ಏನು ಅಂತಂದ್ರೆ, ಹಸುವಿನ ಮೇಲೆ ಕಂಟ್ರೋಲ್ ಇರುತ್ತೆ. ಆ ಮಗು ಎಷ್ಟು ದಿನ ಬೇಕಿದ್ರು ಹಾಗೆ ತನ್ನ ಹಸುವನ್ನ ಕಂಟ್ರೋಲ್ ಮಾಡ್ಕೊಂಡಿರಬಹುದು. ಯಾವುದೇ ದೆವ್ವ ಭೂತ ನೆಗೆಟಿವ್ ಎನರ್ಜಿ ಅನ್ನೋದು ಹತ್ರನೂ ಬರಲ್ಲ. ಬಾಡಿ ಮೇಲೆ ಏನೇ ಗಾಯ, ಏನೇ ನೋವಾಗಿದ್ರು ತುಂಬಾ ಬೇಗನೆ ಕ್ಯೂರ್ ಆಗ್ಬಿಡುತ್ತೆ. ಅಂಡ್ ಪ್ರಾಣಿ ಪಕ್ಷಿಗಳಿಂದ ಯಾವುದೇ ರೀತಿ ಅಪಾಯ ಇರೋಲ್ಲ. ಸೊ ಇಷ್ಟೆಲ್ಲ ಸೂಪರ್ ಪವರ್ಸ್ ನ ಹೊಂದಿರುವಂತಹ ಆ ಮಗು ಹುಟ್ಟಿದಾಗ ಒಂದು ಕುದುರೆ ಹೇಗ್ ಸೌಂಡ್ ಮಾಡುತ್ತೋ ಹಾಗೆ ಅಳ್ತಾ ಇರುತ್ತೆ ಅಂತ. ಹಾಗಾಗಿ ದ್ರೋಣಾಚಾರ್ಯ ಆ ಗಂಡು ಮಗನಿಗೆ ಅಶ್ವತ್ಥಾಮ ಅಂತ ಹೆಸರಿಡ್ತಾರೆ. ಈಗ ನಮ್ಮೆಲ್ರಿಗೂ ಗೊತ್ತು, ದ್ರೋಣಾಚಾರ್ಯ ಪಾಂಡವರು ಹಾಗೂ ಕೌರವರ ಮಕ್ಕಳು ಏನಿದ್ರು ಅವರ ಗುರು ಆಗಿದ್ರು. ಸೊ ಪಾಂಡವ ಹಾಗೂ ಕೌರವರ ಮಕ್ಕಳ ಜೊತೆನೆ ಗುರು ದ್ರೋಣ ತನ್ನ ಮಗ ಅಶ್ವತ್ಥಾಮನಿಗೂ ಶಸ್ತ್ರಾಸ್ತ್ರಗಳ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ರು. ದ್ರೋಣಾಚಾರ್ಯನಿಗೆ ತುಂಬಾ ಪ್ರಿಯ ಶಿಷ್ಯ ಅಂದ್ರೆ ಅರ್ಜುನ. ಈವನ್ ತನ್ನ ಮಗ ಅಶ್ವತ್ಥಾಮ ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ದ್ರೋಣ ಯಾವಾಗ್ಲೂ ಅರ್ಜುನನ್ಗೆ ಹೊಗಳ್ತಾ ಇರ್ತಾರೆ. ಹೀಗಾಗಿ ಅಶ್ವತ್ಥಾಮಗೆ ಮೊದ್ಲಿಂದನೂ ಅರ್ಜುನ ಕಂಡ್ರೆ ಆಗಲ್ಲ. ಸೊ ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ. ಹಾಗಾಗಿ ಅಶ್ವತ್ಥಾಮ ದುರ್ಯೋಧನನ ಪ್ರಿಯ ಮಿತ್ರ ಆಗ್ತಾನೆ. ಸೊ ಹೀಗೆ ಸ್ವಲ್ಪ ವರ್ಷಗಳ ಆದ ನಂತರ ಈಗ ಎಲ್ಲಾ ಮಕ್ಕಳು ತುಂಬಾ ದೊಡ್ಡವರಾಗಿದ್ದಾರೆ. ಅಂಡ್ ಗುರು ದ್ರೋಣಾಚಾರ್ಯ ಅವ್ರಿಗೆಲ್ಲ ಕಲಿಸ್ಬೇಕಾದಂತಹ ವಿದ್ಯಾಭ್ಯಾಸ ಎಲ್ಲ ಮುಗ್ದಿರುತ್ತೆ. ಈಗ ಇಷ್ಟೆಲ್ಲ ತಮಗೆ ಕಲಿಸಿರುವಂತಹ ಗುರುಗೆ ಅವ್ರ ಶಿಷ್ಯಂದಿರು ಏನಾದ್ರೂ ಒಂದು ಗುರು ದಕ್ಷಿಣೆ ಕೊಡ್ಬೇಕು ಅಲ್ವಾ. ಸೊ ಗುರು ದಕ್ಷಿಣೆ ರೂಪದಲ್ಲಿ ದ್ರೋಣಾಚಾರ್ಯ ತನ್ನ ಎಲ್ಲಾ ಶಿಷ್ಯಂದ್ರಿಗೆ, ನೀವೆಲ್ಲಾ ಸೇರಿ ಪಾಂಚಾಲ ರಾಜ್ಯದ ರಾಜ ಏನಿದಾನೆ ದ್ರುಪದ, ಅವನ್ನ ಸೋಲ್ಸಿ ಅವನ ಪಾಂಚಾಲ ರಾಜ್ಯನ ನನ್ಗೆ ಆಸ್ ಎ ಗುರು ದಕ್ಷಿಣ ಆಗಿ ಕೊಡಿ ಅಂತ ಕೇಳ್ತಾರ. ಇಲ್ಲಿ ದ್ರೋಣ ಎಲ್ರಿಗೂ ಸೇರಿಸಿ ಹೇಳಿದ್ದು. ಆದ್ರೆ ಇಲ್ಲಿ ಪಾಂಡವರು ಮತ್ತೆ ಕೌರವರು ಮೊದ್ಲೇ ಆಗ್ಬರಲ್ಲ ಇಬ್ರಿಗೂ. ಸೊ ಮೊದ್ಲು ಪಾಂಡವರು ಹೋಗಿ ದ್ರುಪದನ ಮೇಲೆ ಯುದ್ಧ ಮಾಡ್ತಾರೆ. ಆದ್ರೆ ಆ ಯುದ್ಧದಲ್ಲಿ ಪಾಂಡವರು ಸೋತ್ ಹೋಗ್ತಾರೆ. ಆಗ ದೆನ್ ಕೌರವರು ಹೋಗಿ ಪಾಂಚಾಲ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ದ್ರುಪದ ರಾಜನ ಸೋಲ್ಸಿ ಪಾಂಚಾಲ ರಾಜ್ಯನ ದ್ರೋಣಾಚಾರ್ಯನಿಗೆ ಆಸ್ ಎ ಗುರು ದಕ್ಷಿಣ ಆಗಿ ತಂದ್ಕೊಡ್ತಾರೆ. ಅಂಡ್ ದೆನ್ ಆ ಪಾಂಚಾಲ ರಾಜ್ಯಕ್ಕೆ ಗುರು ದ್ರೋಣ ತನ್ನ ಮಗ ಅಶ್ವತ್ಥಾಮನ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ನೆನ್ಪಿರ್ಲಿ, ದ್ರೌಪದ ರಾಜ ಬೇರೆ ಯಾರು ಅಲ್ಲ, ದ್ರೌಪದಿ ಅವ್ರ ತಂದೆ. ಸೊ ದ್ರೋಣಾಚಾರ್ಯನಿಗೆ ಪಾಂಡವರು ನನಗೆ ಗುರು ದಕ್ಷಿಣ ಕೊಟ್ಟಿಲ್ಲ, ಆದ್ರೆ ಕೌರವರು ನಾನು ಕೇಳಿದ್ದನ್ನ ನನಗೆ ತಂದು ಕೊಟ್ಟಿದ್ದಾರೆ
ಮಾಡಿದ್ದಾರೆ ಅನ್ನೋ ಒಂದೇ ಒಂದು ರೀಸನ್ ಇಂದ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯ ಕೌರವರ ಪರವಾಗಿ ಯುದ್ಧ ಮಾಡ್ತಾರ. ಅಂಡ್ ಇನ್ನು ಅಶ್ವತ್ಥಾಮ ಅಂತೂ ದುರ್ಯೋಧನನ ಪರಮ ಮಿತ್ರ, ಅಂತದ್ರಲ್ಲಿ ಆಬ್ವಿಯಸ್ಲಿ ಅವನು ಕೌರವರ ಪರವಾಗಿನೇ ಯುದ್ಧ ಮಾಡೋದು. ಸೊ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯ ಪ್ಲಸ್ ಅಶ್ವತ್ಥಾಮ ಈಕ್ವಲ್ ಟು ಮಾಸ್ ಡಿಸ್ಟ್ರಾಕ್ಷನ್ ಅನ್ಕೊಳ್ಳಿ. ತಂದೆ ಮತ್ತು ಮಗ ಇಬ್ರು ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್. ಅಶ್ವತ್ಥಾಮ ಅಂತೂ ಯುದ್ಧದಲ್ಲಿ ಭೀಮನ ಮಗ ಘಟೋತ್ಕಚನ ರಾಕ್ಷಸ ಸೇನೆ ಏನಿರುತ್ತೆ ಅದರಲ್ಲಿ ಒಂದು ಅಕ್ಷಿಣಿ ಸೇನೆನ ಒಬ್ನೇ ಒಂದೇ ದಿನದಲ್ಲಿ ಹೊಡೆದು ಸಾಯಿಸ್ತಾನೆ. ಒಂದು ಅಕ್ಷಿಣಿ ರಾಕ್ಷಸ ಸೈನ್ಯ ಅಂತಂದ್ರೆ 21,870 ರಥಗಳು, 21,870 ಆನೆಗಳು, 65,610 ಕುದುರೆಗಳು ಅಂಡ್ 1,09,350 ಸೈನಿಕರು. ಅದು ನಾರ್ಮಲ್ ಸೈನಿಕರಲ್ಲ, ಅವರು ರಾಕ್ಷಸ ಪಡೆ. ಸೊ ಇಷ್ಟು ಜನನ ಒಬ್ನೇ ಒಂದೇ ದಿನದಲ್ಲಿ ಹೊಡೆದು ಸಾಯಿಸದಾನೆ ಅಂತಂದ್ರೆ ಯು ಕ್ಯಾನ್ ಅಸ್ಯೂಮ್ ಹೌ ಮಚ್ ಪವರ್ಫುಲ್ ವಾಸ್ ಅಶ್ವತ್ಥಾಮ. ಈ ರಾಕ್ಷಸ ಪಡೆ ಏನಿರುತ್ತೋ ಅದ್ರ ಅಗೇನ್ಸ್ಟ್ ಅಶ್ವತ್ಥಾಮ ನಾರಾಯಣಾಸ್ತ್ರನ ಯೂಸ್ ಮಾಡಿರ್ತಾನೆ. ನಾರಾಯಣಾಸ್ತ್ರನ ಯೂಸ್ ಮಾಡೋದು ಕೆಲವೊಬ್ರಿಗೆ ಮಾತ್ರ ಗೊತ್ತಿರುತ್ತೆ, ಅದರಲ್ಲಿ ಅಶ್ವತ್ಥಾಮ ಒಬ್ನು. ಸೊ ಆ ನಾರಾಯಣಾಸ್ತ್ರ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಇಫ್ ಇನ್ ಕೇಸ್ ಈ ಕಡೆಯಿಂದ ಅಶ್ವತ್ಥಾಮ ನಾರಾಯಣಾಸ್ತ್ರನ ಪ್ರಯೋಗ ಮಾಡಿದಾನೆ ಅಂದ್ರೆ ಅದ್ರ ಅಗೇನ್ಸ್ಟ್ ಯಾರೆಲ್ಲ ಆಪೋಸಿಟ್ ಅಲ್ಲಿ ಇದಾರೋ ಅವರು ಏನೇ ವೆಪನ್ ನ ಯೂಸ್ ಮಾಡ್ಲಿ ಅದು ಆ ನಾರಾಯಣಾಸ್ತ್ರ ಜೊತೆ ಮಿಂಗಲ್ ಆಗ್ಬಿಡ್ತಾ ಇತ್ತು ಅಂಡ್ ಆ ನಾರಾಯಣಾಸ್ತ್ರ ಇನ್ನೂ ಪವರ್ಫುಲ್ ಆಗೋದು. ಸೊ ಎನಿಮಿ ಪ್ರಾಸ್ಪೆಕ್ಟಿವ್ ಇಂದ ಹೇಳ್ಬೇಕು ಅಂತಂದ್ರೆ ಅವ್ರು ಬಿಟ್ಟಂತಹ ಬಾಣ ಅವ್ರಿಗೆ ಬಂದ್ ತಗ್ಲೋದು, ಬಟ್ ಇನ್ನೂ ಒಂದ್ ಸ್ವಲ್ಪ ಪವರ್ಫುಲ್ ಆಗಿ. ಅಂಡ್ ಈ ಕಡೆ ದ್ರೋಣಾಚಾರ್ಯ ಕೂಡ ಸೇನಾಪತಿ ಆಗಿ ಕೌರವರ ಸೇನೆನ ಒಳ್ಳೆ ಗೈಡ್ ಮಾಡ್ತಾ ಇರ್ತಾರೆ. ಈಗ ತನ್ನ ಶಿಷ್ಯಂದ್ರಿಗೆ ಯುದ್ಧ ನೀತಿನ ಹೇಳ್ಕೊಟ್ಟಿದ್ದೆ ಅವರು, ಅಂತವ್ರೆ ಸೇನಾಪತಿ ಆಗಿದ್ದಾರೆ ಅಂತಂದ್ರೆ ಅವ್ರ ಹತ್ರ ಯುದ್ಧದ ಎಷ್ಟೆಲ್ಲ ಟ್ಯಾಕ್ಟಿಕ್ಸ್ ಇರಲ್ಲ. ಸೊ ಇವ್ರನ್ನ ಹೀಗೆ ಬಿಟ್ರೆ ನಾವು ಸೋಲೋದ್ ಗ್ಯಾರಂಟಿ ಅನ್ನೋದು ಪಾಂಡವರಿಗೆ ಗೊತ್ತಾಗುತ್ತೆ. ಅಂಡ್ ಆಗ ಶ್ರೀಕೃಷ್ಣ ಪಾಂಡವರಿಗೆ ಒಂದು ಉಪಾಯ ಕೊಡ್ತಾರ. ಯುದ್ಧದಲ್ಲಿ ಕೌರವರ ಸೇನೆಯಲ್ಲಿ ಅಶ್ವತ್ಥಾಮ ಅನ್ನೋ ಹೆಸರಿರೋ ಒಂದು ಆನೆ ಇರುತ್ತೆ ಅಂಡ್ ಆ ಒಂದು ಆನೆನ ಭೀಮ ಹೊಡೆದು ಸಾಯಿಸ್ತಾನೆ. ಸೊ ಅಶ್ವತ್ಥಾಮ ಸತ್ತೋಗ್ಬಿಟ್ಟ ಅನ್ನೋ ರೂಮರ್ ಪಾಂಡವರು ಎಲ್ಲಾ ಕಡೆ ಹರಡಿಸ್ಬಿಡ್ತಾರೆ. ಇಲ್ಲಿ ನಿಜವಾಗ್ಲೂ ಸತ್ತೋಗಿರೋದು ಒಂದು ಆನೆ ಮಾತ್ರ, ಆದ್ರೆ ನೇಮ್ ಸೇಮ್ ಇರೋದ್ರಿಂದ ಎಲ್ರು ಅಶ್ವತ್ಥಾಮ ಸತ್ತೋಗ್ಬಿಟ್ಟ ಅನ್ಕೊಳ್ತಾರೆ. ಈವನ್ ದ್ರೋಣಾಚಾರ್ಯ ಕೂಡ ತನ್ನ ಮಗ ಸತ್ತೋದ ಅನ್ನೋ ಸುದ್ದಿ ಕೇಳಿ ಯುದ್ಧದ ಮಧ್ಯದಲ್ಲಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಸಡನ್ಲಿ ಶಾಕ್ ಒಳಗೆ ಹೋಗ್ಬಿಟ್ಟು ತನ್ನ ಕೈಯಲ್ಲಿದ್ದಂತಹ ವೆಪನ್ಸ್ ಕೆಳಗಡೆ ಡ್ರಾಪ್ ಆಗ್ಬಿಡುತ್ತೆ. ಸೊ ಪಾಂಡವರಿಗೆ ಇದೇ ಸಿಕ್ಕಿದ್ದು ಒಂದೇ ಒಂದು ಚಾನ್ಸ್ ಅಂತ ಆನ್ 15th ಡೇ ಆಫ್ ವಾರ್ ಪಾಂಡವರು ಅದರಲ್ಲೂ ದೃಷ್ಟಿದ್ಯುಮ್ನ ದ್ರೋಣನ ಸಾಯಿಸ್ತಾನೆ. ದೃಷ್ಟಿದ್ಯುಮ್ನೇ ಯಾಕೆ ಅಂತಂದ್ರೆ ದ್ರೌಪದ ಅವ್ರ ತಂದೆ ಆಗಿರ್ತಾನೆ ಅಂಡ್ ದ್ರೌಪದನ ದ್ರೋಣ ಸಾಯಿಸಿರ್ತಾನೆ, ಸೇಡಿಗೆ ಸೇಡು. ಸೊ ಸಂಜೆ ಆದ್ಮೇಲೆ ಯಥಾ ಪ್ರಕಾರ ಯುದ್ಧ ಎಲ್ಲ ನಿಲ್ಸಿರ್ತಾರೆ. ಆಗ ಅಶ್ವತ್ಥಾಮ ಯಾರೆಲ್ಲ ಸತ್ತು ಹೋಗಿದ್ದಾರೆ ಅಂತ ಒಂದ್ ಕಡೆಯಿಂದ ಚೆಕ್ ಮಾಡ್ಕೊಂಡ್ ಬರ್ತಾನೆ. ಆಗ ಅವನ್ಗೆ ತನ್ನ ತಂದೆ ಕೂಡ ಸತ್ತು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅಂಡ್ ಪಾಂಡವರು ಈ ರೀತಿ ಯಾಮರ್ಸಿ ಮೋಸದಿಂದ ಹೊಡೆದು ಸಾಯಿಸಿದ್ದಾರೆ ಅನ್ನೋದು ಗೊತ್ತಾಗಿ ಅಶ್ವತ್ಥಾಮನಿಗೆ ತುಂಬಾ ಕೋಪ ಬರುತ್ತೆ. ಅಂಡ್ ಅದೇ ಕೋಪದಲ್ಲಿ ಅಶ್ವತ್ಥಾಮ ತನ್ನ ತಂದೆನ ಸಾಯಿಸಿರುವಂತಹ ದೃಷ್ಟಿದ್ಯುಮ್ನ ಯುದ್ಧದಲ್ಲಿ ತುಂಬಾ ಕ್ರೂರಿಯಾಗಿ ನಾನೇ ಹುಡುಕಿ ಅವನ್ನ ಸಾಯಿಸ್ತೀನಿ ಅಂತ ಆಣೆ ಮಾಡ್ತಾನೆ. ಆದ್ರೆ ಯುದ್ಧದ 18ನೇ ದಿನ ದುರ್ಯೋಧನನೇ ಸತ್ತು ಹೋಗ್ಬಿಡ್ತಾನೆ ಅಂಡ್ ಕುರುಕ್ಷೇತ್ರ ಯುದ್ಧ ಅಲ್ಲಿಗೆ ಮುಗ್ದು ಹೋಗ್ಬಿಡುತ್ತೆ. ಬಟ್ ಅಶ್ವತ್ಥಾಮನಿಗೆ ದೃಷ್ಟಿದ್ಯುಮ್ನ ಸಾಯಿಸೋ ಚಾನ್ಸ್ ಸಿಕ್ಕಿಲ್ಲ. ಸೊ ಒಂದು ಕಡೆ ಆ ಸೇಡು ಮನ್ಸಲ್ಲಿ ಹಾಗೆ ಇರುತ್ತೆ, ಆದ್ರೆ ತನ್ನ ಪ್ರಿಯ ಮಿತ್ರ ದುರ್ಯೋಧನ ಸತ್ತು ಹೋಗಿರೋದನ್ನ ಕೇಳಿ ಅಶ್ವತ್ಥಾಮ ದುರ್ಯೋಧನ ಎಲ್ಲಿ ಅವನ್ ಡೆಡ್ ಬಾಡಿ ಎಲ್ಲಿದೆ ಅಂತ ಹುಡ್ಕೊಂಡ್ ಬರ್ತಾನೆ. ನೋಡ್ತಾನೆ ಎಲ್ಲಾ ಕಡೆ ಡೆಡ್ ಬಾಡೀಸ್ ಬಿದ್ದಿರ್ತವೆ, ರಕ್ತದ ನದಿಗಳೇ ಹರಿತಾ ಇರ್ತವೆ. ಸೊ ಹಾಗೆ ಹುಡ್ಕೊಂಡ್ ಬರ್ತಾನೆ. ಎಲ್ಲೋ ಒಂದ್ ಕಡೆ ದೂರದಲ್ಲಿ ದುರ್ಯೋಧನನ ಬಾಡಿ ಬಿದ್ದಿರುತ್ತೆ. ಹೋಗ್ತಾನೆ ತನ್ನ ಗೆಳೆಯನ ಮಡಿಲ್ ಮೇಲೆ ಮಲಗಿಸ್ಕೊಂಡು ಅಲ್ಲಿ ನೋಡಿದ್ರೆ ದುರ್ಯೋಧನನ ಬಾಡಿ ಎಲ್ಲ ರಕ್ತ ಆಗೋಗ್ಬಿಟ್ಟಿರುತ್ತೆ. ದುರ್ಯೋಧನ ಸತ್ತೋಗಿರಲ್ಲ, ಸ್ಟಿಲ್ ಅವನ್ ದೇಹದಲ್ಲಿ ಒಂದ್ ಸ್ವಲ್ಪ ಜೀವ ಮಿಗ್ಲಿರುತ್ತೆ. ದುರ್ಯೋಧನ ತುಂಬಾ ನಿಧಾನ ಧ್ವನಿಲಿ ಭೀಮ ಅವನ್ನ ಹೇಗೆ ಕೃಷ್ಣನ ಸಹಾಯದಿಂದ ಮೋಸದಿಂದ ಹೊಡೆದು ಸಾಯಿಸ್ದ ಅನ್ನೋದನ್ನೆಲ್ಲ ಹೇಳ್ತಾನೆ. ಆಗ ಅಶ್ವತ್ಥಾಮ ಅದನ್ನೆಲ್ಲ ಕೇಳಿ, ಗೆಳೆಯ ನಾನ್ ನಿನಗ್ ಮಾತು ಕೊಡ್ತಾ ಇದ್ದೀನಿ, ಪಾಂಡವರಲ್ಲಿ ಯಾರನ್ನು ನಾನು ಉಳಿಸಲ್ಲ, ಅವರು ಇಡೀ ವಂಶನೇ ನಾನು ಸರ್ವನಾಶ ಮಾಡ್ತೀನಿ ಅಂತ ದುರ್ಯೋಧನನಿಗೆ ಅಶ್ವತ್ಥಾಮ ಮಾತು ಕೊಡ್ತಾನೆ. ಅಂಡ್ ಅಶ್ವತ್ಥಾಮ ಹತ್ರ ಆ ಮಾತನ್ನ ಇಸ್ಕೊಂಡು ದುರ್ಯೋಧನ ಸತ್ತು ಹೋಗೋದು.
ದೆನ್ ಅಶ್ವತ್ಥಾಮ ರಾತ್ರಿ ವೇಳೆ ಪಾಂಡವರು ವಿಶ್ರಾಮ ಮಾಡುತ್ತಿದ್ದಂತಹ ಜಾಗಕ್ಕೆ ಹೋಗಿ ಅಲ್ಲಿ ದೃಷ್ಟದ್ಯುಮ್ನ ಹುಡುಕಿ ಸಾಯಿಸ್ತಾನೆ ಮೊದ್ಲು. ನಂತರ ಪಾಂಡವರು ಯಾವೊಂದು ಟೆಂಟ್ ಹೌಸ್ ಒಳಗಡೆ ನಿದ್ದೆ ಮಾಡ್ತಾ ಇರ್ತಾರೋ ಅಲ್ಲಿ ಹೋಗ್ತಾನೆ. ಆದ್ರೆ ಅಲ್ಲಿ ಬೈ ಮಿಸ್ ಆಗಿ ಪಾಂಡವರನ್ನ ಸಾಯಿಸಕ್ ಹೋಗಿ ಅವ್ರ ಮಕ್ಕಳನ್ನ ಸಾಯಿಸಿ ಬಂದ್ಬಿಡ್ತಾನೆ. ಈ ವಿಷಯ ಗೊತ್ತಾಗಿದ್ದು ಪಾಂಡವರು ನಂತರ ಅಶ್ವತ್ಥಾಮನ ಹುಡುಕೊಂಡ್ ಬರ್ತಾರೆ. ಅವ್ರು ಬರ್ತಾ ಇರೋದನ್ನ ನೋಡಿ ಇನ್ನೇನ್ ಇವ್ರು ನನಗ್ ಸಾಯಿಸೋದಕ್ ಬರ್ತಾ ಇದಾರೆ ಅನ್ನೋದು ಅಶ್ವತ್ಥಾಮನಿಗೆ ಗೊತ್ತಾಗಿ ಅಶ್ವತ್ಥಾಮ ಬ್ರಹ್ಮಾಸ್ತ್ರನ ಅವ್ರ ಅಗೇನ್ಸ್ಟ್ ಯೂಸ್ ಮಾಡ್ತಾನೆ. ಅರ್ಜುನ ತನ್ನ ಕಡೆಗೆ ಬ್ರಹ್ಮಾಸ್ತ್ರ ಬರ್ತಾ ಇರೋದನ್ನ ನೋಡಿ ಅವನು ಕೂಡ ಕೃಷ್ಣನ ಆಜ್ಞೆ ಪ್ರಕಾರ ಬ್ರಹ್ಮಾಸ್ತ್ರನ ಅದ್ರ ಅಗೇನ್ಸ್ಟ್ ಯೂಸ್ ಮಾಡ್ತಾನೆ. ಸೊ ಈ ಕಡೆಯಿಂದನೂ ಬ್ರಹ್ಮಾಸ್ತ್ರ ಬರ್ತಾ ಇದೆ, ಈ ಕಡೆಯಿಂದನೂ ಬ್ರಹ್ಮಾಸ್ತ್ರ ಬರ್ತಾ ಇದೆ. ಎರಡೂ ಏನಾದ್ರೂ ಕೊಲ್ಯಾಪ್ಸ್ ಆಯ್ತು ಅಂತಂದ್ರೆ ಇಡೀ ಬ್ರಹ್ಮಾಂಡನೇ ಸರ್ವನಾಶ ಆಗ್ಬಿಡುತ್ತಾ. ಹಾಗಾಗಿ ಮಧ್ಯದಲ್ಲಿ ವ್ಯಾಸ ಋಷಿ ಮುನಿಗಳು ಬಂದು ಆ ಎರಡೂ ಬ್ರಹ್ಮಾಸ್ತ್ರನ ಕೊಲ್ಯಾಪ್ಸ್ ಆಗದೆ ರೀತಿ ಹೋಲ್ಡ್ ಮಾಡಿ ಅಶ್ವತ್ಥಾಮ ಅಂಡ್ ಅರ್ಜುನ ಇಬ್ರಿಗೂ ತನ್ನ ಬ್ರಹ್ಮಾಸ್ತ್ರನ ವಾಪಸ್ ತಗೊಳ್ಳೋದಕ್ಕೆ ಆಜ್ಞೆ ಮಾಡ್ತಾರೆ. ಸೊ ಆ ಋಷಿ ಮುನಿಗಳ ಆಜ್ಞೆ ಪ್ರಕಾರ ಅರ್ಜುನ ತನ್ನ ಬ್ರಹ್ಮಾಸ್ತ್ರನ ಹಿಂದೆ ಕೇಳ್ಕೊಳ್ತಾನೆ. ಆದ್ರೆ ಅಶ್ವತ್ಥಾಮನಿಗೆ ಆ ಬ್ರಹ್ಮಾಸ್ತ್ರನ ಯೂಸ್ ಮಾಡೋದ್ ಗೊತ್ತಿರುತ್ತೆ, ಅದನ್ನ ಹಿಂದಕ್ಕೆ ಹೇಗ್ ಪಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ. ಅವಾಗ ಅಶ್ವತ್ಥಾಮ ಒಂದ್ ಸ್ವಲ್ಪ ಬುದ್ಧಿವಂತಿಕೆನ ಯೂಸ್ ಮಾಡಿ ಆ ಬ್ರಹ್ಮಾಸ್ತ್ರ ಹೋಗ್ತಿದ್ದಂತಹ ದಾರಿ ಏನಿರುತ್ತೆ ಅದರ ಡೈರೆಕ್ಷನ್ ನ ಬದಲಾಯಿಸಿ ಅಭಿಮನ್ಯುನ ಹೆಂಡತಿ ಉತ್ತರ ಹೊಟ್ಟೆಯಲ್ಲಿ ಪಾಂಡವರ ಕೊನೆ ಅಂಶು ಮಿಗ್ಲಿರುತ್ತೆ. ಆ ಉತ್ತರ ಗರ್ಭಿಣಿಯಾಗಿರ್ತಾಳೆ. ಇಲ್ಲಿ ಪಾಂಡವರ ಎಲ್ಲಾ ಮಕ್ಕಳು ಸತ್ತು ಹೋದ್ರು, ಈಗ ಉತ್ತರ ಹೊಟ್ಟೆಯಲ್ಲಿರುವಂತಹ ಆ ಮಗು ಮಾತ್ರ ಇರೋದು. ಅದನ್ನು ಸಾಯಿಸ್ಬಿಡುವ ಅಂತ ಹೇಳ್ಬಿಟ್ಟು ಆ ಬ್ರಹ್ಮಾಸ್ತ್ರನ ಉತ್ತರನ ಹೊಟ್ಟೆ ಕಡೆಗೆ ಬಿಡ್ತಾನೆ. ಆದ್ರೆ ಶ್ರೀಕೃಷ್ಣ ತನ್ನ ಲೀಲೆಯಿಂದ ಆ ಮಗುನ ಕಾಪಾಡ್ಕೊಳ್ತಾರೆ. ಸೊ ಅಶ್ವತ್ಥಾಮ ಮಾಡಿದಂತಹ ಕರ್ಮಕ್ಕೆ ಶ್ರೀಕೃಷ್ಣ ಅಶ್ವತ್ಥಾಮನ ಹಣೆ ಮೇಲೆ ಇದ್ದಂತಹ ಮಣಿನ ಕಿತ್ಕೊಂಡು, ಆಗ ಮಣಿ ಕಿತ್ಕೊಂಡಾಗ ಅಶ್ವತ್ಥಾಮನ ಹಣೆ ಹತ್ರ ಒಂದು ದೊಡ್ಡ ಗಾಯ ಆಗ್ಬಿಟ್ಟಿರುತ್ತ. ಸೊ ಆ ಒಂದು ಗಾಯ ಜೊತೆ ಬಾಡಿ ಮೇಲೆ ಇದ್ದಂತಹ ಬೇರೆ ನೋವುಗಳ ಜೊತೆ ನೀನು ಚಿರಂಜೀವಿಯಾಗಿ ಕಲಿಯುಗದ ಕೊನೆವರೆಗೂ ಹೀಗೆ ಬದುಕ್ತೀಯಾ, ನಿನ್ನ ಈ ಮೈ ಮೇಲಿರುವಂತಹ ಗಾಯಗಳು ಯಾವತ್ತಿಗೂ ವಾಸಿಯಾಗಲ್ಲ, ನಿನ್ ಇಡೀ ಜೀವನ ಅಂಧಕಾರದಲ್ಲಿ ಬದುಕ್ತೀಯಾ ಅಂತ ಶಾಪ ಹಾಕ್ತಾರೆ. ನೋಡಿ, ಅಶ್ವತ್ಥಾಮನಿಗೆ ಆ ತನ್ನ ಹಣೆ ಮೇಲೆ ಇದ್ದಂತಹ ಮಣಿಯಿಂದನೇ ಸ್ಪೆಷಲ್ ಪವರ್ಸ್ ಇದ್ದಿದ್ದು, ಈಗ ಆ ಮಣಿನೇ ಇಲ್ಲ ಅಂದ್ಮೇಲೆ ಸ್ಪೆಷಲ್ ಪವರ್ಸ್ ಕೂಡ ಇಲ್ಲ. ಇಲ್ಲಿ ಒಂದು ಆರ್ಗ್ಯುಮೆಂಟ್ ನ ಕ್ರಿಯೇಟ್ ಮಾಡೋ ಪಾಯಿಂಟ್ ಏನು ಅಂತಂದ್ರೆ, ಕೆಲವೊಬ್ರು ಹೇಳ್ತಾರೆ ಅಶ್ವತ್ಥಾಮ ಇಸ್ ಬಾರ್ನ್ ವಿತ್ ಇಮ್ಮೋರ್ಟಾಲಿಟಿ, ಅಂದ್ರೆ ಅಶ್ವತ್ಥಾಮ ಹುಟ್ಟಿನಿಂದಲೇ ಚಿರಂಜೀವಿಯಾಗಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಕೆಲವೊಬ್ರು ಅಶ್ವತ್ಥಾಮ ವಾಸ್ ಕರ್ಸ್ಡ್ ಬೈ ಇಮ್ಮೋರ್ಟಾಲಿಟಿ ಬೈ ಕೃಷ್ಣ ಅಂತ ಹೇಳ್ತಾರೆ. ಅಂದ್ರೆ ಶ್ರೀಕೃಷ್ಣ ಅಶ್ವತ್ಥಾಮನ ಮೇಲೆ ನೀನು ಚಿರಂಜೀವಿಯಾಗಿ ಅಂಧಕಾರದಲ್ಲಿ ಕಲಿಯುಗದ ಕೊನೆವರೆಗೂ ಬದುಕ್ತೀಯ ಅಂತ ಶಾಪ ಹಾಕ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನನ್ಗೊಂದು ಡೌಟ್ ಏನು ಅಂತಂದ್ರೆ, ಇಫ್ ಇನ್ ಕೇಸ್ ಅಶ್ವತ್ಥಾಮ ಚಿರಂಜೀವಿಯಾಗಿ ಹುಟ್ಟಿದ್ರು, ಈಸ್ ಬಾರ್ನ್ ವಿತ್ ಇಮ್ಮೋರ್ಟಾಲಿಟಿ ಅನ್ನೋದಾದ್ರೆ, ಯುದ್ಧದಲ್ಲಿ ಪಾಂಡವರು ಏನ್ ಸುಳ್ಳು ಸುದ್ದಿನ ಹರಡಿಸಿರ್ತಾರೆ ಎಲ್ಲಾ ಕಡೆ ಅಶ್ವತ್ಥಾಮ ಸತ್ ಹೋದ ಅನ್ನೋದನ್ನ ದ್ರೋಣಾಚಾರ್ಯ ಯಾಕೆ ನಂಬ್ತಾರೆ? ಸೊ ಅಶ್ವತ್ಥಾಮ ಹುಟ್ಟಿದಾಗ್ಲಿಂದಾನೇ ಚಿರಂಜೀವಿ, ಅವನ್ಗೆ ಸಾವು ಅನ್ನೋದೇ ಇಲ್ಲ ಅಂದ್ಮೇಲೆ ದ್ರೋಣಾಚಾರ್ಯ ಯುದ್ಧದಲ್ಲಿ ಆ ಸುಳ್ಳು ಸುದ್ದಿನ ಯಾಕೆ ನಂಬ್ತಾರೆ? ತನ್ನ ಮಗನ್ಗೆ ಸಾವೇ ಇಲ್ಲ ಅಂದ್ಮೇಲೆ ಅವನು ಹೇಗ್ ಸಾಯ್ತಾನೆ? ವಿನಾಶಕಾಲ ವಿಪರೀತ ಬುದ್ಧಿ. ಇಟ್ ಮೀನ್ಸ್ ಮನುಷ್ಯನ ಸಾವು ಅನ್ನೋದು ತುಂಬಾ ಹತ್ತಿರದಲ್ಲಿದ್ದಾಗ ಅವನು ಆಗ ದಡ್ಡಂತರ ಯೋಚನೆ ಮಾಡ್ತಾನಂತೆ. ಸೊ ಮೇ ಬಿ ದ್ರೋಣ ಜೊತೆನೂ ಹೀಗೆ ಆಗಿರ್ಬೇಕು. ನಾನು ಓದಿರೋದು ಹೇಳೋದಿದ್ರೆ, ಗಾಡ್ ಗಿಫ್ಟೆಡ್ ಚೈಲ್ಡ್ ಅಶ್ವತ್ಥಾಮ ಈಸ್ ಬಾರ್ನ್ ವಿತ್ ಇಮ್ಮೋರ್ಟಾಲಿಟಿ. ಶ್ರೀಕೃಷ್ಣ ಅಶ್ವತ್ಥಾಮನ ಹಣೆ ಮೇಲೆ ಇದ್ದಂತಹ ಮಣಿನ ಕಿತ್ಕೊಂಡ್ರು. ಸೊ ಈಗ ಯಾವುದೇ ಸ್ಪೆಷಲ್ ಪವರ್ಸ್ ಇಲ್ದೆ ನಿನ್ ಮೈ ಮೇಲಿರುವಂತಹ ಆ ಗಾಯ, ಅದರ ಒಂದು ನೋವನ್ನ ಇಟ್ಕೊಂಡು ಅಂಧಕಾರದಲ್ಲಿ ಕಲಿಯುಗದ ಕೊನೆವರೆಗೂ ಚಿರಂಜೀವಿಯಾಗಿ ಬದುಕು ನೀನು ಅಂತ ಹೇಳಿ ಶ್ರೀಕೃಷ್ಣ ಅಶ್ವತ್ಥಾಮನ ಮೇಲೆ ಶಾಪ ಹಾಕೋದು. ಸೊ ಕಲಿಯುಗದ ಕೊನೆವರೆಗೂ ಅಶ್ವತ್ಥಾಮ ಬದುಕಿರ್ಬೇಕು ಅಂಡ್ ಈಗ್ಲೂ ಬದುಕಿದಾನೆ ಕೂಡ. ಅಂಡ್ ಕೆಲವು ಜನ ಅವನ್ನ ನೋಡಿರುವಂತಹ ಪ್ರೂಫ್ ಸಹ ಇದೆ. ಪೃಥ್ವಿರಾಜ್ ಚೌಹಾಣ್ ಎಂತ ಒಬ್ಬ ಗ್ರೇಟ್ ಹಿಂದೂ ಕಿಂಗ್ ಅನ್ನೋದು ಎಲ್ರಿಗೂ ಗೊತ್ತು. ಈಗ್ಲೂ ಅವ್ರ ಮೇಲೆ ಮೂವೀಸ್ ಮಾಡ್ತಾರೆ. ಪೃಥ್ವಿರಾಜ್ ಚೌಹಾಣ್ ಸ್ವತಃ ತನ್ನ ಬಗ್ಗೆನೆ ಆಟೋಬಯೋಗ್ರಫಿನ ಬರ್ದಿದ್ದಾರೆ ಅಂಡ್ ಅದ್ರ ಹೆಸರು ಪೃಥ್ವಿರಾಜ್ ರಾಸೋ. ಇಟ್ಸ್ ಲೈಕ್ ಹಿಸ್ ಓನ್ ಡೈರಿ ಅನ್ಕೊಳ್ಳಿ. ಅದ್ರಲ್ಲಿ ಅವರು ತನ್ನ ಜೊತೆ ನಡೆದಂತಹ ಚಿಕ್ಕ ದೊಡ್ಡ ಎಲ್ಲಾ ಇನ್ಸಿಡೆಂಟ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೇನೆ ಅವ್ರ ಜೊತೆ ನಡೆದಿದ್ದು ಒಂದು ಇನ್ಸಿಡೆಂಟ್ ತುಂಬಾನೇ ಮಿಸ್ಟೀರಿಯಸ್. 1992 ಪೃಥ್ವಿರಾಜ್
ಪೃಥ್ವಿರಾಜ್ ಚೌಹಾಣ್ ಮೊಘಲ್ನ ರಾಜ ಮೊಹಮ್ಮದ್ ಗೌರಿನ ವಿರುದ್ಧ ಯುದ್ಧ ಮಾಡಿ ಅದರಲ್ಲಿ ತುಂಬಾ ಹೀನಾಯವಾಗಿ ಸೋತ್ ಹೋಗ್ತಾರೆ. ಸೊ ಯುದ್ಧ ಮುಗ್ದಾದ್ಮೇಲೆ ಈ ಮನುಷ್ಯ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾನೆ ಅಂಡ್ ಮೆಂಟಲ್ ಪೀಸ್ ನ ಹುಡುಕೊಂಡು ಒಬ್ರೆ ಕಾಡಿಗೆ ಹೋಗ್ಬಿಡ್ತಾರೆ. ಸೊ ಆ ದಟ್ಟವಾದ ಕಾಡಲ್ಲಿ ಅವ್ರಿಗೊಬ್ಬ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿನ ಹಣೆ ಮೇಲೆ ಒಂದು ದೊಡ್ಡ ಗಾಯ ಆಗಿರುತ್ತೆ. ಬೀಯಿಂಗ್ ಎ ವೆರಿ ಗುಡ್ ಡಾಕ್ಟರ್, ಪೃಥ್ವಿರಾಜ್ ಚೌಹಾಣ್ ಆ ವ್ಯಕ್ತಿಗೆ ಅವನ ಹಣೆ ಮೇಲೆ ಆದಂತಹ ಗಾಯನ ವಾಸಿ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ಅದಕ್ಕೆ ಒಪ್ಕೊಳ್ತಾನೆ. ಆದ್ರೆ ವಾರಗಳು ಕಳೆದ್ ಬಿಡುತ್ತೆ. ಪೃಥ್ವಿರಾಜ್ ಏನೆಲ್ಲ ಮೆಡಿಸಿನ್ಸ್ ನ ತಯಾರು ಮಾಡಿ ಏನೆಲ್ಲ ಲೇಪ್ ಹಚ್ಚಿ ಎಷ್ಟೆಲ್ಲ ಟ್ರೈ ಮಾಡಿದ್ರು ಆ ಗಾಯ ಒಣಗುತ್ತಾನೆ ಇರಲ್ಲ. ಸ್ಟಿಲ್ ಅದು ನಿನ್ನೆ ಮೊನ್ನೆ ಆಗಿರೋ ಗಾಯ ಅನ್ನೋ ತರ ಹಸಿನೇ ಇರುತ್ತೆ. ಅಂಡ್ ಆ ಗಾಯ ನೋಡಕ್ ಹೇಗಿರುತ್ತೆ ಅಂತಂದ್ರೆ ಅಲ್ಲಿಂದ ಏನೋ ಒಂದ್ ಪಾರ್ಟ್ ನ ಕಿತ್ಬಿಟ್ಟಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ ಅಂತ. ಸೊ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ರು ಆ ಗಾಯ ವಾಸಿ ಆಗದೆ ಇರೋದನ್ನ ನೋಡಿ ಔಟ್ ಆಫ್ ಕ್ಯೂರಿಯಾಸಿಟಿ ಹಾಗೆ ನಗ್ತಾ ನಗ್ತಾ ಪೃಥ್ವಿರಾಜ್ ಆ ವ್ಯಕ್ತಿಗೆ ನೀನ್ ಏನಾದ್ರೂ ಅಶ್ವತ್ಥಾಮನ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ತುಂಬಾ ಡೀಪ್ ವಾಯ್ಸ್ ಅಲ್ಲಿ ಹೌದು ನಾನು ಅಶ್ವತ್ಥಾಮನೆ ಅಂತ ಹೇಳಿ ಡಿಸಪಿಯರ್ ಆಗ್ಬಿಡ್ತಾನೆ. ಸೊ ಈ ಒಂದು ಕತೆ ನಾನು ಏನ್ ಸುಮ್ನೆ ಗಾಳಿಲಿ ಮಾತಾಡ್ತಾ ಇಲ್ಲ, ಇದು ಆಕ್ಚುಲಿ ಪೃಥ್ವಿರಾಜ್ ಚೌಹಾಣ್ ತನ್ನ ಸ್ವಂತ ಬರೆದಿರುವಂತಹ ಆಟೋಬಯೋಗ್ರಫಿ ಪೃಥ್ವಿರಾಜ್ ರಾಸೋದ್ರಲ್ಲಿ ಮೆನ್ಷನ್ಡ್ ಇದೆ. ಅಂಡ್ ಐ ಡೋಂಟ್ ಥಿಂಕ್ ಸೊ ಪೃಥ್ವಿರಾಜ್ ಅಂತ ಗ್ರೇಟೆಸ್ಟ್ ಹಿಂದೂ ಕಿಂಗು ಅಂತವ್ರಿಗೆ ತನ್ನ ಆಡೋ ಮಾತು ತಾನು ಕೊಟ್ಟಂತಹ ಮಾತೆ ತುಂಬಾ ಇಂಪಾರ್ಟೆಂಟ್. ಸೊ ಅವರು ತನ್ನ ಆಟೋಬಯೋಗ್ರಫಿಲಿ ಸುಮ್ನೆ ಯಾವುದೋ ಉಡಾಫೆಲಿ ಸ್ಟೋರಿ ಬರೆಯಲ್ಲ, ಅವ್ರ ಜೊತೆ ಆಗಿರುತ್ತೆ. ಸೊ ಅದನ್ನೇ ಅವರು ಬರೆದಿರ್ತಾರೆ. ಸುಳ್ಳಂತೂ ಆ ಮನುಷ್ಯ ಬರೆಯೋದಕ್ಕೆ ಚಾನ್ಸೇ ಇಲ್ಲ. 15ನೇ ಶತಮಾನದಲ್ಲಿ ಕವಿ ಕುಮಾರವ್ಯಾಸ ಮಹಾಭಾರತದ ಕಥೆನ ಕನ್ನಡದಲ್ಲಿ ವರ್ಣಿಸಿ ಬರೀತಾರೆ. ಕರ್ನಾಟ ಭಾರತ ಕಥಾ ಮಂಜರಿ ಅಂತ. ಆದ್ರೆ ಕುಮಾರವ್ಯಾಸ ಬರೆದಿರುವಂತಹ ಮಹಾಭಾರತ ಭೀಮ ಹಾಗೂ ದುರ್ಯೋಧನನ ಮಧ್ಯ ಅದೇನ್ ಮಾಸ್ ಫೈಟ್ ಇರುತ್ತೆ, ಅದೇನ್ ಗದ ಯುದ್ಧ ಇರುತ್ತೆ. ಸೊ ಆ ಒಂದು ಫೈಟ್ ಆಗಿ ಅದರಲ್ಲಿ ದುರ್ಯೋಧನ ಸತ್ ಹೋಗ್ತಾನೆ ಅಲ್ವಾ, ಅಲ್ಲಿವರೆಗೆ ಮಾತ್ರ ಇರೋದು. ಅದ್ರ ಮುಂದೆ ಕಥೆಯಲ್ಲಿ ಏನಾಯ್ತು ಅನ್ನೋದು ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾ ಮಂಜರಿಯಲ್ಲಿ ಮೆನ್ಷನ್ಡ್ ಇಲ್ಲ. ಆದ್ರೆ ಆಕ್ಚುಯಲ್ ಮಹಾಭಾರತದ ಸ್ಟೋರಿ ಇನ್ನು ಮುಂದೆ ಕೂಡ ಇದೆ. ಆದ್ರೆ ಇಲ್ಲಿ ಕುಮಾರವ್ಯಾಸ ನೋಡಿದ್ರೆ ಇಲ್ಲಿಗೆ ಅದನ್ನ ನಿಲ್ಸಿರೋದು. ಸೊ ಇದರಿಂದೇನೋ ಒಂದು ಮಿಸ್ಟ್ರಿ ಇದೆ. ಕವಿ ಕುಮಾರವ್ಯಾಸನಿಗೆ ಮಹಾಭಾರತದ ಕಥೆನ ಕನ್ನಡದಲ್ಲಿ ಬರಿಬೇಕು ಅನ್ನೋ ತುಂಬಾ ದೊಡ್ಡ ಆಸೆ ಇರುತ್ತೆ. ಆದ್ರೆ ಆ ಮಹಾಭಾರತದ ಕತೆ ಹೇಗ್ ನಡೀತೋ ಹಾಗೆ ಬರಿಬೇಕು. ಯಾರಾದ್ರೂ ಆ ಯುದ್ಧದಲ್ಲಿ ಲೈವ್ ಅನುಭವಿಸಿರೋರ್ ಬಾಯಿಯಿಂದನೇ ಕತೆ ಕೇಳಿ ಬರಿಬೇಕು ಅನ್ನೋದು ಕುಮಾರವ್ಯಾಸನ ಆಸೆ. ಸೊ ತನ್ನ ಈ ಒಂದು ಕನಸು ನೆನಸಾಗ್ಲಿ ಅಂತ ಕುಮಾರವ್ಯಾಸ ವೀರನಾರಾಯಣ ದೇವಸ್ಥಾನದಲ್ಲಿ ಡೇ ಅಂಡ್ ನೈಟ್ ಪ್ರೇ ಮಾಡ್ತಾನೆ ಇರ್ತಾರ. ಸೊ ಕುಮಾರವ್ಯಾಸನ ಆ ಒಂದು ಭಕ್ತಿನ ಮೆಚ್ಚಿ ಆ ಸರ್ವಶಕ್ತಿ ಒಂದು ದಿನ ಕುಮಾರವ್ಯಾಸನ ಕನ್ಸಲ್ಲಿ ಬಂದು ಮುಂದೆ ಬರೋ ದ್ವಾದಶಿ ಹಬ್ಬದ ದಿನ ಒಬ್ಬ ಬ್ರಾಹ್ಮಣ ದೇವಸ್ಥಾನಕ್ಕೆ ಬರ್ತಾನೆ. ಅಂಡ್ ಅವನು ಎಲ್ರಿಗಿಂತ ಬೇಗ ಊಟ ಮುಗಿಸಿ ಅಲ್ಲಿಂದ ಎದ್ದು ಹೋಗ್ತಾನೆ. ಅಂಡ್ ಆ ಬ್ರಾಹ್ಮಣ ವ್ಯಕ್ತಿ ಬೇರೆ ಯಾರು ಅಲ್ಲ, ಅಶ್ವತ್ಥಾಮನೆ. ಸೊ ಅವನ್ನ ಹೋಗಿ ಕಾಲಿಡ್ದು ಕೇಳ್ಕೊ, ಅಶ್ವತ್ಥಾಮ ನಿನ್ಗೆ ಆ ಯುದ್ಧ ನಡಿದಂತೆ ನುಡಿತಾನೆ ಅಂತ ಹೇಳಿ ಆ ಸರ್ವಶಕ್ತಿ ಡಿಸಪಿಯರ್ ಆಗ್ಬಿಡುತ್ತಾ. ಸೊ ಸಮ್ ಡೇಸ್ ಆದ್ಮೇಲೆ ದ್ವಾದಶಿ ಹಬ್ಬ ಬರುತ್ತೆ. ಅಂಡ್ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ರು ಊಟಕ್ಕೆ ಕುತ್ಕೊಂಡಿರ್ತಾರೆ. ಆದ್ರೆ ಕುಮಾರವ್ಯಾಸ ಗೇಟ್ ಹತ್ರ ಹೋಗಿ ಕಾಯ್ತಾ ಇರ್ತಾರೆ. ಆಗ ಒಬ್ಬ ಬ್ರಾಹ್ಮಣ ನಡ್ಕೊಂಡ್ ಬರ್ತಾ ಇರ್ತಾನೆ. ಅಂಡ್ ಅವ್ನ ಮುಖ ಸಹ ನೋಡ್ದೆ ಕುಮಾರವ್ಯಾಸ ಡೈರೆಕ್ಟ್ ಕಾಲಿಗೆ ಬಿದ್ದು, ನನಗ್ ನೀವು ಅಶ್ವತ್ಥಾಮ ಅನ್ನೋದು ಗೊತ್ತು, ಆ ಸರ್ವಶಕ್ತಿನೇ ನನ್ ಕನ್ಸಲ್ಲಿ ಬಂದು ನಿಮ್ ಬಗ್ಗೆ ಹೇಳಿದೆ. ನನ್ಗೆ ಮಹಾಭಾರತದ ಕಥೆಯನ್ನ ಕನ್ನಡದಲ್ಲಿ ಬರೆಯುವ ಆಸೆ ಇದೆ. ಅಂಡ್ ಆ ಕುರುಕ್ಷೇತ್ರ ಯುದ್ಧನ ನೀವು ಕಣ್ಣಾರೆ ನೋಡಿದಿರಾ. ಸೊ ದಯಮಾಡಿ ನನ್ಗ ಆ ಮಹಾಭಾರತದ ಕಥೆನ ನರೇಟ್ ಮಾಡಿ ನಾನು ಅದನ್ನ ಬರೀತೀನಿ ಅಂತ ಹೇಳಿ ಕೇಳ್ಕೊತಾರ. ಆಗ ಅಶ್ವತ್ಥಾಮ ಮಹಾಭಾರತದ ಕಥೆನ ನಡಿದಂತೆ ನುಡಿಯೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ವಿತ್ 2 ಕಂಡೀಷನ್. ಒನ್ ಈಸ್ ಡೈಲಿ ನೀನು ನನ್ನ ಹತ್ರ ಬಂದು ಕಥೆನ ಕೇಳ್ಬೇಕಾದ್ರೆ ಒಂದು ಪಂಚೆ ಕಟ್ಕೊಂಡು ಸ್ನಾನ ಮಾಡಿ ಬರ್ಬೇಕು. ಆ ಪಂಚೆಲಿ ನೀರಿರೋವರೆಗೂ ನಾನು ಕಥೆನ ಹೇಳ್ತೀನಿ. ಆ ಪಂಚೆ ಒಣಗಿದ ನಂತರ ನನ್ ಕಥೆನ ಹೇಳೋದನ್ನ ನಿಲ್ಲಿಸ್ತೀನಿ ಅಂತ ಕಂಡೀಷನ್ ಹಾಕ್ತಾನೆ. ಸೆಕೆಂಡ್ ಒನ್ ಈಸ್ ನಾನ್ ನಿನ್ಗೆ ಮಹಾಭಾರತದ ಕಥೆನ ಹೇಳ್ತೀನಿ, ಆದ್ರೆ ಈ ಒಂದು ಕಥೆನ ಬರೆಯೋದಕ್ಕೆ ನಾನ್ ನಿನಗ್ ಸಹಾಯ ಮಾಡ್ತಿದ್ದೀನಿ ಅನ್ನೋ ವಿಷಯ ನೀನ್ ಬರೆಯೋದು ಕಂಪ್ಲೀಟ್ ಆಗೋವರೆಗೂ ಯಾರಿಗೂ ಹೇಳ್ಕೋಬಾರ್ದು. ಇದು ನಿನ್ನ ಮಧ್ಯ ಸೀಕ್ರೆಟ್ ಆಗಿ ಉಳಿದಿರ್ಬೇಕು ಅಂತ 2 ಕಂಡೀಷನ್ಸ್ ಹಾಕ್ತಾನೆ. ಆಗ ಕುಮಾರವ್ಯಾಸ ಅಶ್ವತ್ಥಾಮನ ಕಂಡೀಷನ್ಸ್ ನ ಒಪ್ಕೊಂಡು ನೆಕ್ಸ್ಟ್ ಡೇ ಇಂದ ಕರ್ನಾಟ ಭಾರತ ಕಥಾ ಮಂಜರಿನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅಶ್ವತ್ಥಾಮ ಮಹಾಭಾರತ ಯುದ್ಧದ
ಯುದ್ಧದಲ್ಲಿ ಏನೆಲ್ಲ ಆಯ್ತು ಎಲ್ಲದನ್ನು ಹೇಳ್ಕೊಂಡು ಬರ್ತಾ ಇರ್ತಾನೆ. ಅಂಡ್ ಕುಮಾರವ್ಯಾಸ ಬರಿತಾನೆ ಹೋಗ್ತಾರೆ. ಸೊ ಎಲ್ಲಾ ಹೇಳಿ ಕೊನೆಯಲ್ಲಿ ದುರ್ಯೋಧನನ ಭೀಮ ಕೃಷ್ಣನ ಸಹಾಯದಿಂದ ಹೇಗ್ ಮೋಸದಿಂದ ಸಾಯಿಸ್ದ ಅನ್ನೋದನ್ನ ಹೇಳ್ತಾ ಇರ್ಬೇಕಾದ್ರೆ ಅಶ್ವತ್ಥಾಮ ತುಂಬಾ ಇಮೋಷನಲ್ ಆಗಿ ಅಳ್ತಾನೆ. ತನ್ನ ಗೆಳೆಯನ ನೆನ್ಸ್ಕೊಂಡು ಅಶ್ವತ್ಥಾಮ ಕಣ್ಣೀರ್ ಹಾಕ್ತಾ ಇರ್ಬೇಕಾದ್ರೆ ಕುಮಾರವ್ಯಾಸ ಅಶ್ವತ್ಥಾಮನ ಸಮಾಧಾನ ಮಾಡಿಸಿ ಇನ್ನು ಮಿಗ್ಲಿರೋ ಕತೆ ನಾಳೆ ಬರೆದ್ರೆ ಆಯ್ತು ಅಂತ ಮನೆಗ್ ವಾಪಸ್ ಬರ್ತಾರೆ. ಆದ್ರೆ ಮನೆಗ್ ಬಂದಾದ್ಮೇಲೆ ಕುಮಾರವ್ಯಾಸ ಅವರಲ್ಲಿ ಏನೋ ಒಂಥರ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ. ಲೈಕ್ ಅವ್ರು ಇಷ್ಟು ದಿನ ಇಂದ ಏನ್ ಕನ್ಸ್ಕೊಂಡಿದ್ರು ಮಹಾಭಾರತನ ಕನ್ನಡದಲ್ಲಿ ಬರೀಬೇಕು ಅನ್ನೋದು ಏನ್ ಅವ್ರ ಆಸೆ ಇತ್ತೋ ಅದು ಇನ್ನೇನ್ 2-3 ದಿನದಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕುಮಾರವ್ಯಾಸ ತನ್ನ ಹೆಂಡತಿಗೆ ಅಶ್ವತ್ಥಾಮ ಯಾವ ಒಂದು ಸೀಕ್ರೆಟ್ ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ಅದನ್ನ ರಿವೀಲ್ ಮಾಡ್ಬಿಡ್ತಾನೆ. ಆದ್ರಿಂದ ನೆಕ್ಸ್ಟ್ ಡೇ ಅಶ್ವತ್ಥಾಮ ಅವ್ರಿಗೆ ಸಿಗಲ್ಲ. ಅಂಡ್ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿ ದುರ್ಯೋಧನ ಹಾಗೂ ಭೀಮನ ಮಾಸ್ ಫೈಟ್ ನಂತರ ಅಲ್ಲಿಗೆ ಮುಗಿದ್ಬಿಡುತ್ತೆ. ನೋಡಿ, ಈ ಒಂದು ಮಿಸ್ಟ್ರಿ ಮೇ ಬಿ ನಿಜ ಇರಬಹುದು. ಬಿಕಾಸ್ ನೀವು ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟಕ ಭಾರತ ಕಥಾ ಮಂಜರಿನ ಓದಿದಿರಾ ಅವ್ರ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ನೋದಿದ್ರೆ ಅದು ಕಂಪ್ಲೀಟ್ಲಿ ಕೌರವರ ಪರವಾಗಿದೆ. ಲೈಕ್ ಯಾರೋ ಕೌರವರ ಪರವಾಗಿ ಸ್ಟೋರಿನ ನರೇಟ್ ಮಾಡಿದ್ದಾರೆ ಅನ್ನೋ ರೀತಿ ಫೀಲ್ ಆಗುತ್ತಾ. ಸೊ ಅಶ್ವತ್ಥಾಮ ಕೂಡ ಕೌರವರ ಸೇನೆಯಲ್ಲಿ ಇದ್ದವನು. ಹಾಗಾಗಿ ಡೆಫಿನೆಟ್ಲಿ ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ವಾಸುದೇವಾನಂದ ಸರಸ್ವತಿ ಅವರು ದತ್ತಾತ್ರೇಯನ ದೊಡ್ಡ ಭಕ್ತರು. ಅಂಡ್ ಇವರು ಕೂಡ ಅಶ್ವತ್ಥಾಮನ ನೋಡಿರುವಂತಹ ಘಟನೆ ಇದೆ. ಸ್ವಾಮಿಯವರು ಕತ್ತರ್ಕೇಡ ಅನ್ನೋ ಒಂದು ಪುಟ್ಟ ಗ್ರಾಮ ಮಧ್ಯಪ್ರದೇಶದಲ್ಲಿದೆ. ಅಲ್ಲಿ 6-7 ತಿಂಗಳವರೆಗೂ ಇರ್ತಾರೆ. ನಂತರ ಅಲ್ಲಿಂದ ಬೇರೆ ಕಡೆಗೆ ಹೋಗುವ ಅಂತ 1912 22ನೇ ಚತುರ್ಮಾಸದ ದಿನ ಸ್ಲುಪನೇಶ್ವರ್ ಕಾಡಿನ ಒಳಗಡೆಯಿಂದ ತನ್ನ ಡೆಸ್ಟಿನಿ ಕಡೆಗೆ ಹೋಗ್ತಾ ಇರ್ತಾರೆ. ಆದ್ರೆ ಆ ದಟ್ಟವಾದ ಕಾಡಲ್ಲಿ ಅವರಿಗೆ ದಾರಿ ಮರ್ತೋಗಿ ಆ ಕಾಡಲ್ಲಿ ಕಳ್ದ್ ಹೋಗ್ಬಿಡ್ತಾರೆ. ಆಗ ಅವ್ರ ಹತ್ರ ಒಬ್ಬ ವ್ಯಕ್ತಿ ಬಂದು, ಬನ್ನಿ ಸ್ವಾಮಿ ನಿಮಗ್ ನಾನು ಸರಿಯಾದ ದಾರಿ ತೋರಿಸ್ತೀನಿ ಅಂತ ಹೇಳಿ ಹೆಲ್ಪ್ ಆಫರ್ ಮಾಡ್ತಾನೆ. ಸ್ವಾಮಿ ಕೂಡ ಸರಿ ಅಂತ ಒಪ್ಕೊಂಡು ಆ ಪರ್ಸನ್ ನ ಹಿಂದೆ ನಡ್ಕೊಂಡು ಹೋಗ್ತಾರೆ. ಸೊ ಆ ವ್ಯಕ್ತಿನ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ವಾಮಿ ಆ ವ್ಯಕ್ತಿನ ತುಂಬಾ ತೀಕ್ಷ್ಣವಾಗಿ ಗಮನಿಸ್ತಾರೆ. ಆ ವ್ಯಕ್ತಿನ ನಡವಳಿಕೆ, ಅವನ್ ಮೈ ಕಟ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಇನ್ನೇನು ಕಾಡಿಂದ ಹೊರಗ್ ಬಂದು ದೂರದಲ್ಲಿ ಒಂದು ಊರ್ ಕಾಣಿಸ್ತಾ ಇರುತ್ತೆ. ಆ ವ್ಯಕ್ತಿ ಅಲ್ಲಿಗೆ ನಿಂತು, ಸ್ವಾಮಿ ಇದೇ ದಾರಿಲಿ ಮುಂದೆ ನೀವೊಬ್ರೇ ಹೋಗಿ, ನಾನು ಅಲ್ಲಿವರೆಗೂ ಬರೋಕಾಗಲ್ಲ ಅಂತ ಹೇಳ್ತಾನೆ. ಆಗ ವಾಸುದೇವಾನಂದ ಸರಸ್ವತಿ ಅವರು ಆ ವ್ಯಕ್ತಿಗೆ, ನಾನ್ ನಿನ್ನ ನಡಿಗೆ, ನಿನ್ನ ಮೈಕಟ್ಟು, ನಿನ್ನ ಸ್ವಭಾವ ಎಲ್ಲದನ್ನು ತುಂಬಾ ತೀಕ್ಷ್ಣವಾಗಿ ಗಮನಿಸಿದ್ದೀನಿ. ಯಾವುದು ಸಾಮಾನ್ಯ ಮನುಷ್ಯನ ತರ ಕಾಣಿಸ್ಲಿಲ್ಲ, ನಿಜ ಹೇಳು ನೀನ್ ಯಾರು ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ, ಹೌದು ಸ್ವಾಮಿ ನಾನು ಸಾಮಾನ್ಯ ವ್ಯಕ್ತಿ ತರ ಇಲ್ಲ, ನಾನು ಈ ಯುಗದವನೇ ಅಲ್ಲ, ನಾನು ದ್ವಾಪರ ಯುಗದ ಅಶ್ವತ್ಥಾಮ ಅಂತಾನೆ. ಸೊ ಈ ಒಂದು ಘಟನೆನ ವಾಸುದೇವಾನಂದ ಸರಸ್ವತಿ ಅವರು ತಮ್ಮ ಆಟೋಬಯೋಗ್ರಫಿಲಿ ಮೆನ್ಷನ್ ಮಾಡಿದ್ದಾರೆ. ವಾಸುದೇವಾನಂದ ಸರಸ್ವತಿ ನಂತರ ಇನ್ನು ತುಂಬಾ ಜನ ಅಶ್ವತ್ಥಾಮನ ನೋಡಿದೀನಿ ಅಂತ ಕತೆಗಳು ಹೇಳ್ತಾರೆ. ಆದ್ರೆ ಅವು ಯಾವ ನಂಬೋ ತರ ಇಲ್ಲ. ಈವನ್ ದ ಪೈಲಟ್ ಬಾಬಾ ಅವರು ತನ್ನ ಬುಕ್ ಹಿಮಾಲಯ ಕೆಹರಾಹೆ ಅನ್ನೋದ್ರಲ್ಲಿ ತಾವು ಅಶ್ವತ್ಥಾಮನ ಜೊತೆ ಮಾತಾಡಿದೀನಿ ಅನ್ನೋದನ್ನ ಹೇಳ್ತಾರೆ. ಬಟ್ ನನ್ಗದು ಒಂದು ಬುಕ್ ಬೆಸ್ಟ್ ಸೆಲ್ಲರ್ ಆಗೋದಕ್ಕೆ ಯೂಸ್ ಮಾಡಿರೋ ಟ್ರಿಕ್ ಅನ್ಸುತ್ತೆ. ಅಶ್ವತ್ಥಾಮ ಕಲಿಯುಗದ ಕೊನೆಯವರೆಗೂ ಇದ್ದು ಕಲ್ಕಿ ಜೊತೆ ಸೇರಿ ಶತ್ರು ಸಂಹಾರ ಮಾಡಿ ನಂತರ ಅಶ್ವತ್ಥಾಮನ ದೇಹಕ್ಕೆ ಮುಕ್ತಿ ಸಿಗುತ್ತೆ ಅನ್ನೋದು ಶಾಸನ. ಓಕೆ ಗೈಸ್, ಸೊ ಇದಿತ್ತು ಅಶ್ವತ್ಥಾಮನ ಬಗ್ಗೆ ವಿಡಿಯೋ. ನನಗೆ ಅಶ್ವತ್ಥಾಮ ಬಗ್ಗೆ ಎಷ್ಟೆಲ್ಲ ಗೊತ್ತೋ ಅದೆಲ್ಲದನ್ನು ತಿಳಿಸಿದ್ದೀನಿ. ಇನ್ ಕೇಸ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನಾನೇನಾದರೂ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಕ್ಷಮೆ ಇರಲಿ. ಈಗ ನಿಮ್ಗೊಂದು ಪ್ರಶ್ನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಆಂಜನೇಯ ಕೂಡ ಪಾಲ್ಗೊಂಡಿದ್ರು, ಅದನ್ನು ಪಾಂಡವರ ಪರವಾಗಿ. ಸೊ ನಿಮಗ್ ಗೊತ್ತಿದ್ರೆ ಆಂಜನೇಯ ಇಡೀ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲಿದ್ರು ಅನ್ನೋದು ಆನ್ಸರ್ ನಿಮಗ್ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಹೋಗಿ ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ವಿಷಯ, ಇಷ್ಟು ದಿನ ಇಂದ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ನಾನು ಡಿಆಕ್ಟಿವೇಟ್ ಮಾಡಿದ್ದೆ, ಬಟ್ ಈಗ ಅಗೇನ್ ಆಕ್ಟಿವೇಟ್ ಮಾಡಿದೀನಿ. ನನ್ನ ಐಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಸೊ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಂಡ್ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕಲ್ಟ್ ಗ್ಯಾಂಗ್ ನ ಲಿಂಕ್ ಸಹ ಕೊಟ್ಟಿದ್ದೀನಿ. ಹೋಗಿ ಆ ಒಂದು ಗ್ರೂಪ್ ನ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿ ಗ್ರೂಪ್ ಡಿಸ್ಕಷನ್ಸ್, ಹಾರರ್ ವಿಡಿಯೋಸ್ ಪ್ರತಿಯೊಂದು ಶೇರ್ ಆಗ್ತಾ ಇರುತ್ತೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. Samir MD signing off.